ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂವರ್ಸ್ಗೆ ಶುಭ ಸಂಜೆ. ಇವತ್ತು ವಿಶ್ವ ಪರಿಸರ ದಿನ ಅಂದರೆ ಜೂನ್ 5 ಎಲ್ಲೆಡೆ ವಿಶ್ವ ಪರಿಸರ ದಿನ ಅಂತ ಆಚರಿಸಲಾಗುತ್ತೆ. ಹೇಗೆ ಅಂತೀರಾ? ವಿಶ್ವ ಪರಿಸರ ದಿನಾನ 1974ರಲ್ಲಿ ವಿಶ್ವಸಂಸ್ಥೆಯಿಂದ ಅನುಮೋದನೆಯೊಂದಿಗೆ ಆರಂಭಿಸಲಾಯಿತು. ಆದರೆ ಇದ್ರ ಬಗ್ಗೆ 1972ರಲ್ಲೇ ಚರ್ಚೆಗಳು ಆರಂಭ ಆಗಿತ್ತು. ಆಮೇಲೆ 2 ವರ್ಷಗಳ ಕಾಲ ಚರ್ಚೆ ನಡೆಸಿ 1974 ಜೂನ್ 5ರಂದು ಮೊದಲ ವಿಶ್ವ ಪರಿಸರ ದಿನಾನ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾನ ಹೀಗಾಗಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಿ ಮತ್ತು ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಮೂಡಿಸೋ ಸಲುವಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾನ ಆಚರಿಸಲಾಗುತ್ತೆ. ಮತ್ತು ಬೇರೆ ಬೇರೆ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ದಿನಾನ ಆಚರಿಸಲಾಗುತ್ತೆ. ಇದ್ರ ಮುಖ್ಯ ಉದ್ದೇಶ ಏನು ಗೊತ್ತಾ? ಪ್ರತಿ ಮನುಷ್ಯರಲ್ಲೂ ಜಾಗೃತಿ ಮೂಡಿಸೋದು ಮತ್ತು ಪರಿಸರನ ಹಾಳು ಮಾಡದೇ ಇರೋದನ್ನು ತಡೆಯೋದು ಇದ್ರ ಮೂಲ ಉದ್ದೇಶ. ವಿಶ್ವ ಪರಿಸರ ದಿನಾನ ಸಾರ್ವಜನಿಕವಾಗಿ ತಲುಪಲು ಜಾಗತಿಕ ವೇದಿಕೆಯಾಗಿ ಬೆಳೆದಿದೆ. ಪ್ರತಿ ವರ್ಷ 143ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ದಿನದಲ್ಲಿ ಭಾಗಿಯಾಗಿರುತ್ತವೆ. ಪ್ರತಿ ವರ್ಷ ವಿಶ್ವ ಪರಿಸರ ದಿನಾನ ವಿವಿಧ ಧ್ಯೇಯವಾಕ್ಯದೊಂದಿಗೆ ಆಚರಿಸಿ ಪ್ರಮುಖ ಸಂಸ್ಥೆಗಳು NGOಗಳು ಎಲ್ಲರೂ ವಿಶ್ವ ಪರಿಸರ ದಿನಾನ ಆಚರಿಸ್ತಾರೆ. ಮಾನವರು ಅಂದರೆ ನಾವು ಮನುಷ್ಯರು ಸೇರಿದಂತೆ ಇತರ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ, ಗಾಳಿ, ನೀರು ಇತರೆ ಅತ್ಯಗತ್ಯಗಳಿಗಾಗಿ ಪರಿಸರವನ್ನು ನಾವು ಅವಲಂಬಿಸಿರ್ತೀವಿ ಅಲ್ವಾ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮಾನವನ ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನು ನಾಶ ಮಾಡ್ತಿದ್ದಾನೆ. ಈಗ ಮಾನವ ಈ ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ ಅಲ್ವಾ. ಸೊ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರನ ಹಾಳು ಮಾಡ್ತಿದ್ದಾನೆ. ನಾನು ಈ ವಿಡಿಯೋ ಮೂಲಕ ತಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಜೊತೆ ಒಂದು ಮೆಸೇಜ್ ಕೂಡ ಕೊಡಕ್ಕೆ ಬಂದಿದ್ದೀನಿ. ಸೊ ಎಲ್ಲರೂ ತಾವೇ ಇನಿಷಿಯೇಟಿವ್ ತಗೊಂಡು ಒಂದು ಸಣ್ಣ ಗಿಡ ನೆಟ್ಟರೆ ಅದು ನಾಳೆ ಮರವಾಗಿ ಬೆಳೆದಾಗ ಎಷ್ಟು ಉಪಯೋಗ ಇದೆ ಅಲ್ವಾ. ಅದರಿಂದ ನಿಮಗೆ ಉಪಯೋಗ, ಒಂದು ಶುಭ್ರವಾದ ಗಾಳಿನ ನೀವು ಸೇವಿಸ್ಬೋದು. ಸೊ ದಯವಿಟ್ಟು ಇದನ್ನು ಅನ್ಯಥಾ ಭಾವಿಸ್ಬೇಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೀವು ಒಳ್ಳೆಯದನ್ನು ಬಯಸೋರಿಗೆ ಈ ಮೆಸೇಜ್ನ ಶೇರ್ ಮಾಡಿ. ಅವರು ಒಂದು ಗಿಡ ನೆಡಲಿ, ಅದು ಮರವಾಗಿ ಬೆಳೆಸಲಿ, ನೀರು ಹಾಕಿ ಶುಶ್ರೂಷೆ ಮಾಡಲಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ